ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಸಪ್ಲಿಮೆಂಟರಿ ಎಕ್ಸಾಮ್ ಯಾವಾಗ ಆಗುತ್ತೆ, ಹಾಗೆಯೇ ಸೆಕೆಂಡ್ PUC ಸಪ್ಲಿಮೆಂಟರಿ ಎಕ್ಸಾಮ್ಗೆ ಫೀಸ್ ಎಲ್ಲ ಎಷ್ಟಿರುತ್ತೆ ಅನ್ನುವಂಥದ್ದು, ಹಾಗೆ ಇನ್ನು ಸ್ಟೂಡೆಂಟ್ ಡೌಟ್ಸ್ಗಳು ಎಕ್ಸಾಮ್ ಡಿಫಿಕಲ್ಟ್ ಇರುತ್ತಾ ಅಥವಾ ಈಸಿ ಇರುತ್ತಾ, ಹಾಗೆಯೇ ಎಕ್ಸಾಮ್ಗೆ ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು, ಇನ್ನು ಮುಂತಾದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ ವಿದ್ಯಾರ್ಥಿ ಮಿತ್ರರೇ. ಅಕಸ್ಮಾತ್ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಪ್ಪ ಅಂತಂದರೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ಮಾಹಿತಿಗಳನ್ನು, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು, ನೋಟ್ಸ್ಗಳನ್ನು ನೀವು ಮೊದಲಿಗರಾಗಿ ನೋಡ್ಬೋದು. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ. ಮತ್ತೆ ಯಾಕೆ ತಡ, ಲೈಕ್ ಮಾಡಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಅದರಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಮೊದಲನೇ ಪ್ರಶ್ನೆ ಏನಾಗಿದೆ ಅಂದರೆ ವಿದ್ಯಾರ್ಥಿದು, ಯಾವುದಾದರೂ ಒಂದು ವಿಷಯ ಫೇಲ್ ಆದರೆ ಎಲ್ಲ ವಿಷಯಗಳನ್ನು ಸಪ್ಲಿಮೆಂಟರಿ ಎಕ್ಸಾಮ್ ಬರಿಬೇಕಾ ಅಂತ ಕೇಳಿದರೆ, ವಿದ್ಯಾರ್ಥಿ ಮಿತ್ರರೇ, ನೀವು ಯಾವೊಂದು ವಿಷಯ ಫೇಲ್ ಆಗಿರ್ತೀರಾ ಆ ಒಂದು ವಿಷಯವನ್ನು ಮಾತ್ರ ನೀವು ಎಕ್ಸಾಮ್ ಬರಿಬೇಕಾಗತ್ತೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ನ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲ ವಿಷಯಗಳನ್ನು ಬರೆಯುವಂತಹ ಅವಶ್ಯಕತೆ ಇಲ್ಲ. ಇನ್ನು ಹಾಗೆಯೇ ನೆಕ್ಸ್ಟು ಸಪ್ಲಿಮೆಂಟರಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಕೇಳಿದ್ದಾರೆ ವಿದ್ಯಾರ್ಥಿ ಮಿತ್ರರು. ಏನು ನೀವು ಸೆಕೆಂಡ್ PUC ಫೇಲ್ ಆಗಿ ನಂತರ ಸಪ್ಲಿಮೆಂಟರಿ ಎಕ್ಸಾಮ್ನ ತೆಗೆದುಕೊಳ್ತಾ ಇದ್ದೀರಾ, ಸಪ್ಲಿಮೆಂಟರಿ ಎಕ್ಸಾಮ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ನೀವು ಯಾವೊಂದು ಕಾಲೇಜಿನಲ್ಲಿ ಓದಿರ್ತೀರಾ ಆ ಒಂದು ಕಾಲೇಜಿಗೆ ಭೇಟಿಯನ್ನು ಕೊಟ್ಟು ಕಾಲೇಜಿನ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆಯೇ ಸಪ್ಲಿಮೆಂಟರಿ ಎಕ್ಸಾಮ್ ಈಸಿ ಇರುತ್ತಾ ಅಥವಾ ಡಿಫಿಕಲ್ಟ್ ಇರುತ್ತಾ ಅಂತ ವಿದ್ಯಾರ್ಥಿ ಮಿತ್ರರು ಪ್ರಶ್ನೆಯನ್ನು ಕೇಳಿದರೆ, ಏನು ನೀವು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರೆದಿದ್ದೀರಾ ಅದೇ ರೀತಿಯಾಗಿ ಸಪ್ಲಿಮೆಂಟರಿ ಎಕ್ಸಾಮ್ನಲ್ಲೂ ಕೂಡ ಸೇಮ್ ಕ್ವಶನ್ ಪ್ಯಾಟರ್ನ್ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ. ಇದರಲ್ಲಿ ಈಸಿ ಇರುತ್ತೆ ಡಿಫಿಕಲ್ಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆಯೇ ನೀವು ಯಾವ ಒಂದು ಎಕ್ಸಾಮ್ ತೆಗೆದುಕೊಂಡಿದ್ದೀರಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ರೀತಿ ಬರೆದಿದ್ದೀರಾ ಅದೇ ರೀತಿಯಾಗಿ ನೀವು ಆನ್ಸರ್ಸನ್ನು ಬರೀಬೇಕಾಗುತ್ತೆ. ಆದರೆ ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಪಾಸಾಗೋ ರೀತಿಯಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ. ಇನ್ನು ಮುಂದಿನ ಪ್ರಶ್ನೆ, ಸಪ್ಲಿಮೆಂಟರಿ ಎಕ್ಸಾಮ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರು. ಈ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಏನು ಕರ್ನಾಟಕ PU ಬೋರ್ಡಿಂದ ಈಗಾಗಲೇ ಮಾಹಿತಿ ಬಂದಿರುವಂಥದ್ದು ವಿದ್ಯಾರ್ಥಿ ಮಿತ್ರರೇ. ಈ ಮಾಹಿತಿಯ ಪ್ರಕಾರ ನಿಮಗೆ ಸಪ್ಲಿಮೆಂಟರಿ ಎಕ್ಸಾಮ್ ಆಗಸ್ಟ್ 1ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಅಂದರೆ ಆಗಸ್ಟ್ ಮೊದಲ ವಾರದಲ್ಲಿ ಪ್ರಾರಂಭ ಆಗುತ್ತೆ. ತದನಂತರ ಬೇಗ ರಿಸಲ್ಟನ್ನು ಕೂಡ ಕೊಡ್ತಾರೆ. ಯಾಕಂತಂದರೆ ನೀವು ಡಿಗ್ರಿ ಏನು ಫೇಲ್ ಆಗಿದ್ದ ಸ್ಟೂಡೆಂಟ್ ಸಪ್ಲಿಮೆಂಟರಿ ಎಕ್ಸಾಮ್ ಯಾರು ತೊಗೊಂಡಿದ್ದಾರೆ ಆ ಸ್ಟೂಡೆಂಟ್ಸ್ಗಳು ನೆಕ್ಸ್ಟು ಡಿಗ್ರಿಗೆ ಜಾಯ್ನ್ ಆಗಬೇಕಾಗತ್ತೆ. ಸೊ ಅದರಿಂದ ಆದಷ್ಟು ಬೇಗ ಶೀಘ್ರವಾಗಿ ನೀವು ರಿಸಲ್ಟನ್ನು ಕೂಡ ನೋಡಬಹುದಾಗಿದೆ, ಯಾರು ಸಪ್ಲಿಮೆಂಟರಿ ಎಕ್ಸಾಮ್ ಬರೆದಾದ ನಂತರ. ಇನ್ನು ಫೀಸ್ ಡೀಟೇಲ್ಸ್ ತಿಳಿಸಿ ಸರ್ ಅಂತ ಕೇಳಿದರೆ ವಿದ್ಯಾರ್ಥಿ ಮಿತ್ರರು, ಖಂಡಿತ ಇದರ ಬಗ್ಗೆ ವಿಷಯವನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಒಂದು ವಿಷಯ ಏನಾದರೂ ಕೂಡ ನೀವು ಫೇಲ್ ಆಗಿದ್ದರೆ ಆ ಒಂದು ವಿಷಯಕ್ಕೆ ನೀವು 140 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. 140 ರೂಪಾಯಿಗಳ ಫೀಸ್ಗಳನ್ನು ನೀವು ಕಟ್ಟಬೇಕಾಗತ್ತೆ. 2 ವಿಷಯಗಳೇನಾದರೂ ಕೂಡ ಫೇಲ್ ಆಗಿದ್ದರೆ 270 ರೂಪಾಯಿಯನ್ನು ನೀವು ಬೋರ್ಡ್ಗೆ ಕಟ್ಟಬೇಕಾಗತ್ತೆ ವಿದ್ಯಾರ್ಥಿ ಮಿತ್ರರೇ. 3 ಅಥವಾ ಅದಕ್ಕಿಂತ ಹೆಚ್ಚು ವಿಷಯಗಳಲ್ಲಿ ಅಂದರೆ ಸಬ್ಜೆಕ್ಟ್ಗಳಲ್ಲಿ ನೀವು ಫೇಲ್ ಆಗಿದ್ದರೆ 400 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ಎಷ್ಟು? 400 ರೂಪಾಯಿ ಫೀಸ್ಗಳನ್ನು ಕಟ್ಟಬೇಕಾಗತ್ತೆ. ಅದರ ಜೊತೆಗೆ ಅಂಕಪಟ್ಟಿ ಶುಲ್ಕ ಅಂತ ಹೇಳ್ತೀವಿ, ಮಾರ್ಕ್ಸ್ ಕಾರ್ಡ್ ಫೀಸ್ ಅಂತ ಹೇಳ್ತೀವಲ್ವ, 50 ರೂಪಾಯಿಯನ್ನು ಕಟ್ಟಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡ್ ಶುಲ್ಕ ಏನು ಅಂಕಪಟ್ಟಿ ಅಂತ ಹೇಳ್ತೇವೆ, 50 ರೂಪಾಯಿಯನ್ನು ನೀವು ಕಟ್ಟಬೇಕಾಗತ್ತೆ. ಅಕಸ್ಮಾತ್ ಈ ಒಂದು ಆ್ಯನ್ಯುವಲ್ ಎಕ್ಸಾಮ್ ಏನು ಬರೆದಿದ್ದಾರೆ ವಿದ್ಯಾರ್ಥಿ ಮಿತ್ರರು, ಆ ಒಂದು ಎಕ್ಸಾಮ್ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತಂದರೆ ನೀವು ಮತ್ತೆ ಎಕ್ಸಾಮನ್ನು ಬರೀಬಹುದು. ಸೊ ಅಲ್ಲಿಗೆ ನೀವು ಯಾವ ರೀತಿಯಾಗಿ ಎಕ್ಸಾಮ್ಗೆ ಕಟ್ಟಬೇಕು, ಎಷ್ಟು ಫೀಸಸ್ ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ 175 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ದ್ವಿತೀಯ ಅಥವಾ ಅಂತಿಮ ಬಾರಿಗೆ ಒಂದು ವಿಷಯಕ್ಕೆ 350 ರೂಪಾಯಿ ಫೀಸ್ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ. ಹಾಗೆಯೇ ಇನ್ನು ಏನು ನೀವು ಕಡಿಮೆ ಮಾರ್ಕ್ಸ್ ಬಂದಿದೆ, ನಾನು ಮತ್ತೆ ಎಕ್ಸಾಮ್ ಬರಿತೀನಿ ಅಂತ ಇರುವಂತಹ ವಿದ್ಯಾರ್ಥಿ ಮಿತ್ರರಿಗೆ ಫೀಸ್ ಎಷ್ಟಿರುತ್ತಪ್ಪ ಅಂತಂದರೆ, ಆಲ್ರೆಡಿ ಫೀಸ್ ಹೇಳಿದರೆ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತಂದರೆ, ಏನು ನಿಮ್ಮ ರಿಸಲ್ಟ್ ಡೇಟ್ ಬಂತು ಜೂನ್ 18ನೇ ತಾರೀಕಿಂದ ಆಲ್ರೆಡಿ ಪ್ರಾರಂಭ ಆಗಿದೆ.
ಇನ್ನು ಅಂತಿಮ ದಿನಾಂಕ ಯಾವಾಗಪ್ಪ ಅಂತಂದರೆ ಜೂನ್ 24ನೇ ತಾರೀಕು 2022ನೇ ಇಸವಿ. ಅಕಸ್ಮಾತ್ ಏನಾದ್ರೂ ಕೂಡ ನೀವುಗಳು ಜೂನ್ 24ರ ನಂತರ ಏನು ಅಂತಿಮ ದಿನಾಂಕ ಆದ ನಂತರ ನೀವು ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಫೀಸ್ ಎಷ್ಟಿರುತ್ತೆ ಪ್ರತಿದಿನಕ್ಕೆ ಅಂದರೆ 50 ರೂಪಾಯಿ ಎಕ್ಸ್ಟ್ರಾ ಫೈನ್ ಇರುತ್ತೆ. ಯಾಕಂತಂದರೆ 24ನೇ ತಾರೀಕು ಅಂತಿಮ ದಿನಾಂಕ ಆಗಿರುತ್ತೆ. 25ನೇ ತಾರೀಕು ನೀವೇನಾದರೂ ಕೂಡ ಅಪ್ಲೈ ಮಾಡ್ತು ಅಂತಂದರೆ ದಿನಕ್ಕೆ 50 ರೂಪಾಯಿಯನ್ನು ಫೀಸ್ ಚಾರ್ಜ್ ಮಾಡ್ತಾರೆ. ಅಕಸ್ಮಾತ್ 26ನೇ ತಾರೀಕು ಮಾಡಿದ್ರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ ಪ್ರತಿ ದಿನಕ್ಕೆ 50 ರೂಪಾಯಿ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೇನಾದ್ರೂ ಕೂಡ ಇನ್ನೇನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ತಾ ಇರ್ತವೆ. ಏನು ಸಪ್ಲಿಮೆಂಟರಿ ಎಕ್ಸಾಮ್ ಬರಿತಾ ಇದ್ದೀರಾ ಎಲ್ಲ ವಿದ್ಯಾರ್ಥಿ ಮಿತ್ರರು, ಯಾವುದೇ ಕಾರಣಕ್ಕೂ ಕೂಡ ಭಯ ಬೇಡ. ಸೊ ನಾವು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ದೇವೆ ವಿದ್ಯಾರ್ಥಿ ಮಿತ್ರರೇ. ಖಂಡಿತ ಆ ವಿಡಿಯೋಗಳು ನಿಮಗೆ ಸಹಾಯ ಆಗುತ್ತೆ. ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡ್ಬೋದು, ಹಾಗೆ ಸರ್ಚ್ ಮಾಡಬಹುದು ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಫೇಲ್ ಆಗಿದ್ದೀನಿ ಅಂತ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಒಂದೇ ಮಾತರಂ.